ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಟ್ ಕೋಡ್ ಕನ್ನಡ ಚಾನಲ್. ಈ ವಿಡಿಯೋ ಚೇಂಜ್ ಆಫ್ ಕಾಲೇಜ್ ಹಾಗೂ ಚೇಂಜ್ ಆಫ್ ಬ್ರಾಂಚ್ನ ಬಗ್ಗೆ ಆಗಿರುತ್ತೆ. ಯಾರ್ಯಾರಿಗೆ ಅವರಿಗೆ ಬೇಕಾದ ಕಾಲೇಜ್ ಸಿಕ್ಕಿಲ್ಲ ಅಥವಾ ಸಿಕ್ಕಿರೋ ಕಾಲೇಜ್ನಲ್ಲಿ ಬೇಕಾದ ಬ್ರಾಂಚ್ ಸಿಕ್ಕಿಲ್ವೋ ಅವರಿಗಾಗಿ ಈ ವಿಡಿಯೋ ಆಗಿರುತ್ತದೆ. ಅವರೆಲ್ಲ ಚೇಂಜ್ ಆಫ್ ಕಾಲೇಜ್ ಹಾಗೂ ಚೇಂಜ್ ಆಫ್ ಬ್ರಾಂಚನ್ನು ಮಾಡಬಹುದಾಗಿರುತ್ತದೆ. ಆದರೆ ಚೇಂಜ್ ಆಫ್ ಕಾಲೇಜ್ ಹಾಗೂ ಚೇಂಜ್ ಆಫ್ ಬ್ರಾಂಚನ್ನು ಮಾಡಲು ಕೆಲವು ನಿಯಮಗಳನ್ನು ಪಾಲಿಸಬೇಕಾಗಿರುತ್ತದೆ. ಫಸ್ಟ್, ನೀವು ಈಗ KCTಯಲ್ಲಿ ಸಿಕ್ಕಿರುವ ಕಾಲೇಜ್ನಲ್ಲಿ ಜಾಯ್ನ್ ಆಗಿರುವ ಕಾಲೇಜಿನಲ್ಲಿಯೇ ಫಸ್ಟ್ ಇಯರ್ ಅನ್ನು ಮುಗಿಸಬೇಕಾಗಿರುತ್ತದೆ. ಅಂದರೆ ನೀವು ಈಗ KCTಯಲ್ಲಿ ಸಿಕ್ಕಿರುವ ಕಾಲೇಜಿಗೆ ಜಾಯ್ನ್ ಆಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ಅನ್ನು ಮುಗಿಸಬೇಕಾಗಿರುತ್ತದೆ. ನೀವು ಸಬ್ಜೆಕ್ಟ್ಗಳ ಬಗ್ಗೆ ಚಿಂತಿಸಬೇಕಾಗಿರುವುದಿಲ್ಲ, ಏಕೆಂದರೆ ಎಲ್ಲ ಬ್ರಾಂಚ್ ಹಾಗೂ ಎಲ್ಲ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಸಬ್ಜೆಕ್ಟ್ಗಳು ಸೇಮ್ ಆಗಿರುತ್ತದೆ. ಈ ಎಲ್ಲ ಸಬ್ಜೆಕ್ಟ್ಗಳು ಫಿಸಿಕ್ಸ್ ಸೈಕಲ್ ಹಾಗೂ ಕೆಮಿಸ್ಟ್ರಿ ಸೈಕಲ್ ಎಂದು 2 ಸೈಕಲ್ಗಳಲ್ಲಿ ಡಿವೈಡ್ ಆಗಿರುತ್ತದೆ. ಈಗ ಫಸ್ಟ್ ಸೆಮಿನಲ್ಲಿ ಯಾರಿಗೆ ಫಿಸಿಕ್ಸ್ ಸೈಕಲ್ ಬಂದಿರುತ್ತದೋ ಅವರಿಗೆ ಸೆಕೆಂಡ್ ಸೆಮಿನಲ್ಲಿ ಕೆಮಿಸ್ಟ್ರಿ ಸೈಕಲ್ ಬರುತ್ತದೆ. ಹಾಗೆ ಫಸ್ಟ್ ಸೆಮಿನಲ್ಲಿ ಯಾರ್ಯಾರಿಗೆ ಸಿ ಸೈಕಲ್ ಬಂದಿರುತ್ತದೋ ಅವರಿಗೆ ಸೆಕೆಂಡ್ ಸೆಮಿನಲ್ಲಿ ಫಿಸಿಕ್ಸ್ ಸೈಕಲ್ ಬರುತ್ತದೆ. ಹಾಗೆ ಫಸ್ಟ್ ಇಯರ್ನ ಎಲ್ಲ ಸಬ್ಜೆಕ್ಟ್ಗಳು ಎಲ್ಲ ಬ್ರಾಂಚ್ಗಳಿಗೂ ಸೇಮ್ ಆಗಿರುತ್ತದೆ. ತದನಂತರ ಸೆಕೆಂಡ್ ಸೆಮ್ನ VTU ರಿಸಲ್ಟ್ಸ್ ಬಿಡುಗಡೆಯಾದ ನಂತರ 1 ತಿಂಗಳಿನೊಳಗಡೆ VTU ಅವರು ಚೇಂಜ್ ಆಫ್ ಕಾಲೇಜ್ ಅಥವಾ ಚೇಂಜ್ ಆಫ್ ಬ್ರಾಂಚ್ನ ಅಪ್ಲಿಕೇಶನನ್ನು ಬಿಡುಗಡೆ ಮಾಡುತ್ತಾರೆ. ನೀವು ಅಪ್ಲಿಕೇಶನ್ ಹಾಕಲು ಮೇನ್ ಗಮನಿಸಬೇಕಾದ ವಿಷಯಗಳು ಏನೆಂದರೆ CGPA ಹಾಗೂ ನೀವು ಜಾಯ್ನ್ ಆಗುತ್ತಿರುವ ಬ್ರಾಂಚಿನಲ್ಲಿ ಅಥವಾ ನೀವು ಜಾಯ್ನ್ ಆಗುತ್ತಿರುವ ಕಾಲೇಜಿನಲ್ಲಿರುವ ಬ್ರಾಂಚಿನಲ್ಲಿ ವೇಕೆನ್ಸಿ ಇರಬೇಕಾಗಿರುತ್ತದೆ. ಇನ್ನು ಈಗ ಚೇಂಜ್ ಆಫ್ ಬ್ರಾಂಚ್ನ ವಿಷಯಕ್ಕೆ ಬರೋದಾದರೆ, ಈಗ ಸ್ಟೂಡೆಂಟ್ಸ್ಗಳಿಗೆ ಅವರಿಗೆ ಬೇಕಾದ ಕಾಲೇಜ್ ಸಿಕ್ಕಿದೆ ಬಟ್ ಬೇಕಾದ ಬ್ರಾಂಚ್ ಸಿಕ್ಕಿಲ್ಲ, ಅಂಥವರು ಚೇಂಜ್ ಆಫ್ ಬ್ರಾಂಚ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಈಗ ಚೇಂಜ್ ಆಫ್ ಬ್ರಾಂಚ್ ಮಾಡಲು ಬೇಕಾಗಿರುವ ವಿಷಯಗಳು ಏನೆಂದರೆ, ಫಸ್ಟ್ ನೀವು ಯಾವ ಬ್ರಾಂಚ್ಗೆ ಜಾಯ್ನ್ ಆಗಬೇಕು ಆ ಬ್ರಾಂಚಿನಲ್ಲಿ ವೇಕೆನ್ಸಿ ಇದೆ ಎಂದು ತಿಳಿದುಕೊಳ್ಳಬೇಕಾಗಿರುತ್ತದೆ. ಹಾಗೆ ನಿಮ್ಮ CGPA ಸಹ 9 ಮೇಲೆ ಅಥವಾ ಇನ್ನೂ ಜಾಸ್ತಿ ಇರಬೇಕಾಗಿರುತ್ತದೆ, ಏಕೆಂದರೆ ನೀವು ಅಪ್ಲೈ ಮಾಡುವಂತೆ ಬೇರೆಯವರು ಸಹ ಅಪ್ಲೈ ಮಾಡುತ್ತಿರುತ್ತಾರೆ. ಆಗ ಅವರ CGPA ನಿಮಗಿಂತ ಜಾಸ್ತಿ ಇದ್ದರೆ ಅವರಿಗೆ ಸೀಟ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೆ ಈಗ ವೇಕೆನ್ಸಿಯ ಬಗ್ಗೆ ತಿಳಿದುಕೊಂಡ ನಂತರ ನೀವು ಪ್ರಿನ್ಸಿಪಲನ್ನು ಮೀಟಾಗಿ ಇದರ ಬಗ್ಗೆ ಚರ್ಚಿಸಬೇಕು. ನಂತರ ನೀವು VTU ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ಈಗ ಚೇಂಜ್ ಆಫ್ ಕಾಲೇಜ್ನ ವಿಷಯಕ್ಕೆ ಬರೋದಾದರೆ ಇಲ್ಲಿ 2 ಪಾಸಿಬಿಲಿಟೀಸ್ ಇರುತ್ತದೆ. ಒಂದು, ನೀವು ಈಗ ಇರುವ ಸೇಮ್ ಬ್ರಾಂಚ್ ಬಟ್ ಬೇರೆ ಕಾಲೇಜಿನಲ್ಲಿ ಜಾಯ್ನ್ ಆಗಬೇಕು ಅಂದುಕೊಂಡಿದ್ದಾರೆ. ಎರಡನೆಯದು, ನೀವು ಇವಾಗ ಇರುವ ಬ್ರಾಂಚ್ ಬಿಟ್ಟು ಬೇರೆ ಬ್ರಾಂಚ್ ಹಾಗೂ ಬೇರೆ ಕಾಲೇಜಿನಲ್ಲಿ ಜಾಯ್ನ್ ಆಗಬೇಕು ಎಂದುಕೊಂಡಿದ್ದರೆ ನೀವು ಚೇಂಜ್ ಆಫ್ ಕಾಲೇಜ್ಗೆ ಅಪ್ಲೈ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ನೀವು ಚೇಂಜ್ ಆಫ್ ಕಾಲೇಜ್ಗೆ ಅಪ್ಲೈ ಮಾಡಲು ಗಮನಿಸಬೇಕಾದ ವಿಷಯಗಳು ಏನೆಂದರೆ, ನೀವು ಜಾಯ್ನ್ ಆಗಬೇಕಿರುವ ಕಾಲೇಜಿನಲ್ಲಿ ಹಾಗೆ ನಿಮ್ಮ ಬ್ರಾಂಚಿನಲ್ಲಿ ಫಸ್ಟ್ ವೇಕೆನ್ಸಿ ಇದೆ ಎಂದು ತಿಳಿದುಕೊಳ್ಳಬೇಕಾಗಿರುತ್ತದೆ. ತಿಳಿದುಕೊಂಡ ನಂತರ ಆ ಕಾಲೇಜಿನ ಪ್ರಿನ್ಸಿಪಾಲ್ ಜೊತೆ ಮಾತಾಡಬೇಕು. ಮತ್ತು ಆ ಕಾಲೇಜಿನಿಂದ NOC ಪಡೆಯಬೇಕು, ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ತಗೋಬೇಕು. ಹಾಗೆ ನೀವು ಈಗ ಕರೆಂಟ್ಲಿ ಸ್ಟಡಿ ಮಾಡುತ್ತಿರುವ ಇನ್ಸ್ಟಿಟ್ಯೂಷನಿಂದ ಸಹ NOC ಅನ್ನು ತೆಗೆದುಕೊಳ್ಳಬೇಕಾಗಿರುತ್ತದೆ. ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನೆಂದರೆ, 2 ಕಾಲೇಜಿನಲ್ಲಿ NOC ಕೊಡಲು ಫೀಸ್ ಪೇ ಮಾಡಲು ಹೇಳುತ್ತಾರೆ. ಮೋಸ್ಟ್ ಆಫ್ ದ ಎಲ್ಲ ಕಾಲೇಜಿನಲ್ಲಿ NOCಗೆ ಫೀಸ್ ಪೇ ಮಾಡಲು ಹೇಳುತ್ತಾರೆ. ನಂತರ ನೀವು 2 ಕಾಲೇಜಿನಿಂದ ಫೀಸ್ ಪೇ ಮಾಡಿರುವ ಹಾಗೆ NOC ಪಡೆದುಕೊಂಡ ನಂತರ ನೀವು VTU ವೆಬ್ಸೈಟ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಹಾಗೂ NOC ಹಾಗೂ ಬೇರೆ ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅಪ್ಲೈ ಮಾಡಬಹುದಾಗಿರುತ್ತದೆ. ಇಲ್ಲಿ ಸಹ ನಿಮಗೆ CGPA ಬೇಕಾಗಿರುತ್ತದೆ, ಏಕೆಂದರೆ ನಿಮ್ಮಂತೆಯೇ ಬೇರೆಯವರು ಸಹ ಚೇಂಜ್ ಆಫ್ ಕಾಲೇಜ್ಗೆ ಅಪ್ಲೈ ಮಾಡಿರುತ್ತಾರೆ. ಆಗ ಯಾರ CGPA ಜಾಸ್ತಿ ಇದೆಯೋ ಅವರಿಗೆ ಸೀಟ್ ಸಿಗುವ ಚಾನ್ಸ್ ಜಾಸ್ತಿ ಇರುತ್ತದೆ. ನೀವು VTU ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡಿಕೊಂಡ ನಂತರ 1 ತಿಂಗಳಿನೊಳಗಡೆ ಇಲ್ಲ ಅಥವಾ 1 ತಿಂಗಳಿನ ನಂತರ ನಿಮಗೆ ಕಾಲೇಜ್ ಅಲಾಟ್ ಆಗಿದೆ ಎಂದು ನೀವು ಚೆಕ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಫಸ್ಟ್ ನೀವು ಚೇಂಜ್ ಆಫ್ ಕಾಲೇಜ್ ಅಥವಾ ಚೇಂಜ್ ಆಫ್ ಬ್ರಾಂಚ್ ಮಾಡಲು ನೀವು ನಿಮ್ಮ ಫಸ್ಟ್ ಇಯರ್ನ ಸಬ್ಜೆಕ್ಟ್ಗಳಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗಿರುತ್ತದೆ. ಆದಷ್ಟು ನಾನು ಸಜೆಸ್ಟ್ ಮಾಡುವುದು ಏನೆಂದರೆ, ಆದಷ್ಟು 9.5 CGPA ಮೇಲೆ ಮೇಂಟೈನ್ ಮಾಡಲು ನೋಡಿ, ಏಕೆಂದರೆ ಆಗ ನಿಮಗೆ ಸೀಟ್ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.